ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಪ್ರಿಯಾಸ್ ಕಿಚನ್ ವ್ಲಾಗ್. ಏನಂತಂದರೆ ನಾನಿವತ್ತು ನಿಮಗೆ ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಏನಂದರೆ ಹುರುಳಿ ಕಾಳ್ದು ರಸಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 1 ಬೌಲ್ ಹುರುಳಿಕಾಳು ತೊಗೊಂಡಿದ್ದೀನಿ. ಇದೇನೆ 4ರಿಂದ 5 ಜನಕ್ಕೆ ಆಗುತ್ತೆ ಸಾಂಬಾರು. 1 ಬೌಲ್ ಹುರುಳಿಕಾಳು ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ಮತ್ತು ಈ ಹುರುಳಿಕಾಳು ರಸಮಿಂದ ಒಂದು 3 ಉಪಯೋಗ ಇದೆ. ಏನಂತಂದರೆ ಹೊಟ್ಟೆ ಬೊಜ್ಜು ಇರುತ್ತಲ್ವ ಜಾಸ್ತಿ, ಅವ್ರಿಗೆ ಮಾಡಿಕೊಟ್ರೆ ಒಳ್ಳೆಯದು. ಮತ್ತು ಯೂರಿನ್ ಇನ್ಫೆಕ್ಷನ್ ಆಗಿರುತ್ತಲ್ಲ ಅವ್ರಿಗೆ ಮಾಡಿಕೊಟ್ರೆ ಒಳ್ಳೆಯದು. ಮತ್ತು ಹೆಣ್ಮಕ್ಳಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ, PCOD ಈ ಥರ ಎಲ್ಲ, ಅವ್ರಿಗೆಲ್ಲ ಇದೊಂದು ಒಳ್ಳೆ ಆರೋಗ್ಯಕರವಾದ ರೆಸಿಪಿ ಅಂತ ಹೇಳ್ಬೋದು. ಏನಂತಂದರೆ 1 ಬೌಲ್ ಹುರುಳಿಕಾಳನ್ನ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಈ ಥರ ನೋಡಿ ಒಂದು ಪ್ಯಾನ್ ಇಟ್ಟು ಆ ಪ್ಯಾನ್ಗೆ ಹುರುಳಿಕಾಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ ಅದು ಹುರುಳಿಕಾಳ್ದು ಸ್ಮೆಲ್ಲೆಲ್ಲ ಚೆನ್ನಾಗಿ ಘಮ ಅಂತ ಬರ್ತಿರುತ್ತೆ, ಅದೊಂದು ಘಮ ಬರ್ತಿರುತ್ತೆ. ಆವಾಗ ನೀವು ಸ್ಟವ್ನ ಆಫ್ ಮಾಡ್ಕೊಬೇಕು. ಏನಂತಂದರೆ ಈ ಹುರುಳಿಕಾಳು ರಸಮ್ಗೆ ನಾವು ರಸಮ್ ಪೌಡರ್ನ ಯೂಸ್ ಮಾಡೋಂಗಿಲ್ಲ, ನಾವೇನೇ ರಸಮ್ದು ಪೌಡರ್ನ ರೆಡಿ ಮಾಡ್ಕೊಬೇಕು. ಯಾವ ಥರ ಅಂತ ಮುಂದೆ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ನಾವು ಹುರುಳಿಕಾಳನ್ನ ಚೆನ್ನಾಗಿ ಹುರ್ಕೊಂಡಿದ್ವಲ್ವ, ಆ ಹುರುಳಿಕಾಳನ್ನ ಕುಕ್ಕರ್ಗೆ ಹಾಕ್ಕೊಂಡು 1 ಬೌಲ್ ಹುರುಳಿಕಾಳಿಗೆ 3 ಲೋಟ ನೀರನ್ನ ಹಾಕಿ ಚೆನ್ನಾಗಿ ವಿಷಲ್ ಹೊಡ್ಸ್ಕೋಬೇಕು. ಎಷ್ಟು ವಿಷಲ್ ಅಂದರೆ ಒಂದು 3 ವಿಷಲ್ ಸಾಕು. ಚೆನ್ನಾಗಿ ತೊಗೊಂಡ್ರೆ 3 ವಿಷಲ್ಲು ಸ್ವಲ್ಪ ಸಾಲ್ಟ್ ಹಾಕಿ 3 ವಿಷಲ್ ತೊಗೊಬೇಕು. ಇವಾಗ ನೋಡಿ ವೆದರ್ ಹೆಂಗಿದೆ ಅಂದರೆ ಆಷಾಢ ಮಾಸ ಅಲ್ವಾ, ಈ ರೆಸಿಪಿ ಚೆನ್ನಾಗಿರುತ್ತೆ. ನಾನಂತೂ ಬೆಳಗ್ಗೆನೇ ನಾಷ್ಟ ಏನು ಮಾಡಿರಲಿಲ್ಲ, ನಾಷ್ಟಕ್ಕೇ ಹುರುಳಿಕಾಳು ರಸಮ್ನ ಮಾಡ್ಕೊಂಡಿದ್ದೆ. ಹೀಗೆ 1 ಬೌಲಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕಿ ನೆನೆಸಿಡ್ತಾಯಿದ್ದೀನಿ. ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಹುಣಸೆಹಣ್ಣು ಕೂಡ ನೆನ್ಕೊಳ್ಳುತ್ತೆ ಚೆನ್ನಾಗಿ. ಇಲ್ಲಿ ಒಂದು ಪ್ಯಾನ್ ಬಿಸಿ ಆಗಕ್ಕೆ ಇಟ್ಬಿಟ್ಟು 1/4 ಟೇಬಲ್ ಸ್ಪೂನಷ್ಟು ಮೆಂತ ಜಾಸ್ತಿ ಹಾಕ್ಬಿಡಿ, 1/4 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿ. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಧನಿಯಾ, ಮತ್ತು ಇನ್ನೊಂದು ಟೇಬಲ್ ಸ್ಪೂನಷ್ಟು ಮೆಣಸು, ಮತ್ತು ಜೀರಿಗೆ 1 ಟೇಬಲ್ ಸ್ಪೂನಷ್ಟು, ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಘಮ ಬರಬೇಕು, ಅಲ್ಲಿ ತನಕ ನೀವು ಕೈ ಬಿಡದ ರೀತಿ ಚೆನ್ನಾಗಿ ರೋಸ್ಟ್ನ ಮಾಡ್ಕೋಬೇಕು. ಆಮೇಲೆ ಏನಂತಂದರೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕೋಬೇಕು. ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಂಗಿಲ್ಲ. ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಕೈ ಬಿಡದೇ ಇರೋ ರೀತಿ. ಜಾಸ್ತಿ ಸೀಸ್ಕೊಳ್ಳೋಕೆ ಹೋಗಬೇಡಿ, ಒಂದು ಘಮ ಬರೋ ತನಕ ಚೆನ್ನಾಗಿ ಇದು ಮಾಡ್ಕೊಬೇಕು. ಇವಾಗ ಇದನ್ನು ಒಂದು ಗ್ರೈಂಡರಲ್ಲಿ ಹಾಕ್ಕೊಂಡು ರುಬ್ಕೋಬೇಕು. ಇಲ್ಲಿ ನೋಡಿ, ನೀವೇ ನೋಡ್ತಾ ಇರ್ಬೋದು, ಹುರುಳಿಕಾಳು ಕೂಡ ಬೆಂದಿದೆ, 3 ವಿಷಲ್ ಆಯಿತು. ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನೀರೇನು ಹಾಕೋಂಗಿಲ್ಲ, ತರಿ ಥರ ರುಬ್ಕೋಬೇಕು. ಅದು ಸ್ವಲ್ಪ ತರಿ ಥರ ರುಬ್ಕೊಂಡಾದ್ಮೇಲೆ ಒಂದು 5ರಿಂದ 6 ಬೆಳ್ಳುಳ್ಳಿನ ಹಾಕ್ಬಿಟ್ಟು ಅದನ್ನು ರುಬ್ಕೋಬೇಕು. ನೆಕ್ಸ್ಟ್ ಈಗ ನಾವು ಏನು ಬೇಯಿಸ್ಕೊಂಡಿರ್ತೀವಲ್ವ ಹುರುಳಿಕಾಳು, ಅದನ್ನು ರಸನ ಸ್ವಲ್ಪ ತೆಗ್ದಿಟ್ಬಿಟ್ಟು ಆ ರಸನೇ ನಾವು ಸಾಂಬಾರ್ಗೆ ಹಾಕಬೇಕಾಗಿರೋದು. ಸ್ವಲ್ಪ ರಸ ಹಾಕ್ಕೊಂಡು ಹುರುಳಿಕಾಳನ್ನ ಚೆನ್ನಾಗಿ ರುಬ್ಕೋಬೇಕು. ಫುಲ್ಲು ಈ ಥರ ಪೇಸ್ಟ್ ರೀತಿ ಆಗಬೇಕು, ಅಲ್ಲಿ ತನಕ ರುಬ್ಕೋಬೇಕು. ಇವಾಗ ರುಬ್ಕೊಂಡಿದ್ದಾದಮೇಲೆ ಕುಕ್ಕರ್ಗೆ ಸ್ವಲ್ಪ ಆಯಲ್ಲು, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಇದಿಷ್ಟೇ ಹಾಕಬೇಕು. ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆಗ್ತಿರುತ್ತಲ್ವ,
ಆವಾಗ ನಾವು ಏನು ರೆಡಿ ಮಾಡ್ಕೊಂಡಿರ್ತೀವಲ್ವ ಹುಣಸೆಹಣ್ಣಂದು ನೀರು, ಆ ಹುಣಸೆಹಣ್ಣು ನೀರನ್ನ ಹಾಕಬೇಕು. ಆ ಹುಣಸೆಹಣ್ಣು ನೀರು ಅಷ್ಟೇ ಚೆನ್ನಾಗಿ ಕೊತ ಅಂತ ಕುದಿಬೇಕು. ಅಲ್ಲಿ ತನಕ ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೊಬೇಕು. ನಾವು ಆವಾಗಲೇ ರಸಮ್ಗೆ ಅಂತ ಹೇಳ್ಬಿಟ್ಟು ರಸಮ್ ಪೌಡರ್ನ ರೆಡಿ ಮಾಡ್ಕೊಂಡಿದ್ವಲ್ವ, ಆ ರಸಮ್ ಪೌಡರ್ನ ಹಾಕೋಬೇಕು. 1 ನಿಮಿಷ ಇಟ್ಟು ಇದನ್ನು ಫ್ರೈ ಮಾಡಬೇಕು. ಅದಾದಮೇಲೆ ನಾವು ಆವಾಗಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದವಲ್ವ ಹುರುಳಿಕಾಳ್ದು ಪೇಸ್ಟು ಮತ್ತು ಹುರುಳಿಕಾಳು ಬೇಯಿಸಿರೋ ರಸ, ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಐ ಫ್ಲೇಮಲ್ಲೇ ಇಟ್ಟು ಕುದಿಸ್ಕೋಬೇಕು. ಅಷ್ಟೇ ಚೆನ್ನಾಗಿ ಮಳ್ಳಬೇಕು. ಯಾಕಂದರೆ ಹುಳಿ ಮತ್ತು ಮಸಾಲ ಎರಡೂ ಸಾಂಬಾರಿಗೆ ಚೆನ್ನಾಗಿ ಹಿಡಿಬೇಕು. ಮಳ್ಳಾದ್ಮೇಲೆ ಅನ್ನ ಮತ್ತು ತುಪ್ಪದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಹುರುಳಿಕಾಳು ರಸಮ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಆಲ್.